ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ. ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸುಕೇಶ್ ಪಿ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಸರ್, ಹೇಳಿ, ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಪ್ರವೇಶ ಪಡ್ಕೊಳ್ಳಿಕ್ಕಿಂತ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ನಮ್ಮ ಶ್ರೋತೃಗಳಿಗಾಗಲಿ ಸಮಾಜ ಕಾರ್ಯ ಅಂದರೆ ಏನು, ಯಾಕೆ ಈ ಸಬ್ಜೆಕ್ಟ್ ಇಟ್ಟಿದ್ದಾರೆ, ಇದಕ್ಕೆ ಪ್ರವೇಶ ಪಡ್ಕೊಳ್ಬೇಕು ಅಂತ ವಿಭಾಗದಲ್ಲಿ ಇರುವಂತಹ ಪ್ರಾಧ್ಯಾಪಕರಾಗಿ ಯಾಕೆ ಬಯಸ್ತೀರಿ? ಮೊಟ್ಟ ಮೊದಲನೇದಾಗಿ ಈ ಒಂದು ನಮ್ಮ ವಿಷಯ ಸಮಾಜ ಕಾರ್ಯ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲು ನಾನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮದು ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್, ಪ್ರಯೋಗಾಧಾರಿತ ಒಂದು ಕಲಾನಿಕಾಯ ವಿಷಯ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆರ್ಟ್ಸ್ನಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತಕ್ಕಂಥ ಬರತಕ್ಕಂಥದ್ದು ಬಹಳ ತೀರ ಕಡಿಮೆ. ಯಾಕಂತ ಹೇಳಿದ್ರೆ ನೀವು ಮ್ಯೂಸಿಕ್ ಇರ್ಬೋದು, ಅಥವಾ ಡಾನ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಬೇರೆ ಒಂದು ಥಿಯೇಟರ್ ಆರ್ಟ್ಸ್ ಇರ್ಬೋದು, ಈ ವಿಷಯಗಳಲ್ಲಿ ಮಾತ್ರ ನೋಡ್ತೀರಿ. ಸಾಧಾರಣವಾಗಿ ನಿಮಗೆ ಆರ್ಟ್ಸ್ ಸಬ್ಜೆಕ್ಟಲ್ಲಿ ಅಥವಾ ಹ್ಯುಮ್ಯಾನಿಟಿ ಮಾನವೀಯ ವಿಭಾಗಗಳಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಯಾವ್ದಾದ್ರು ಇದ್ರೆ ಅದು ಮಾತ್ರ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ಜೆಕ್ಟು ಎಲ್ಲ ಆರ್ಟ್ಸ್ ಸ್ಟ್ರೀಮ್ನಲ್ಲಿ ಬಹಳ ಯುನೀಕ್ ಆಗಿ ನಿಲ್ಲುವಂತ ಒಂದು ವಿಷಯ ಅಂತ ಹೇಳಿದ್ರೆ ಅದು ಸಮಾಜ ಕಾರ್ಯ, ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ನಾನು ಇನ್ನೊಂದು ವಿಷಯ ಎಲ್ರಿಗೂ ಹೇಳಲಿಕ್ಕೆ ನಾನು ಬಯಸೋದೇನು ಅಂತ ಹೇಳಿದ್ರೆ, ನಮ್ಮ ವಿಭಾಗ ಅದರಲ್ಲೂ ನಮ್ಮ ಒಂದು ವಿಷಯ ಏನಂತ ಹೇಳಿದ್ರೆ ಜನರ ಹತ್ತಿರ ಹೋಗಿ ನೇರವಾಗಿ ಕೆಲಸ ಮಾಡ್ತಕ್ಕಂತಹ, ಜನರೊಟ್ಟಿಗೆ ನೇರವಾಗಿ ಒಂದು ಸಂಪರ್ಕವನ್ನ ಇಟ್ಕೊಳ್ತಕ್ಕಂತ ಒಂದು ವಿಷಯ ಅಂತ ಹೇಳಿದ್ರೆ ಇದು ತಪ್ಪಾಗಲಾರದು. ಸೊಸೈಟಿ ಓರಿಯೆಂಟೆಡ್ ಅಂತ ಹೇಳಿ, ಸೊಸೈಟಿ ಓರಿಯೆಂಟೆಡ್ ಅಂತಾನೆ ನಾವು ಇದನ್ನ ಬೇಕಿದ್ರೆ ಹೇಳ್ಬೋದು. ನಾವು ಸಾಕಷ್ಟು ಅಂದ್ರೆ ಸಾಮಾಜಿಕ ಸಮಸ್ಯೆಗಳಲ್ಲಿ ನಮ್ಮನ್ನ ನಾವು ಹೇಗೆ ತೊಡಗಿಸ್ಕೊಳ್ತಕ್ಕಂಥದ್ದು, ಇವತ್ತು ಕೇವಲ ಸಮಾಜ ಕಾರ್ಯ ತರಬೇತುದಾರರಾಗಿ ನಾವು ಅಲ್ಲಿ ಕಲ್ತ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲೇ ನಮಗೆ ಫೀಲ್ಡ್ ವರ್ಕ್, ನಮ್ಮಲ್ಲಿ ಕ್ಷೇತ್ರ ಕಾರ್ಯ ಅಂತ ಸ್ಟೂಡೆಂಟ್ಸ್ಗೆ ಹೋಗ್ಲಿಕ್ಕೆ ಹೇಳ್ತೀವಿ. ಫೀಲ್ಡ್ ವರ್ಕ್ಗೆ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನರೊಟ್ಟಿಗೆ ನಿಮ್ಮ ಒಂದು ಸಂಪರ್ಕವನ್ನ ನೀವು ಬೆಳೆಸ್ಕೊಳ್ಬೇಕು, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯೊಟ್ಟಿಗಾಗಿರ್ಬೋದು, ಕುಟುಂಬದೊಟ್ಟಿಗಾಗಿರ್ಬೋದು, ಗುಂಪಿನೊಟ್ಟಿಗಾಗಿರ್ಬೋದು, ಅಥವಾ ಸಮುದಾಯದೊಟ್ಟಿಗಾಗಿರ್ಬೋದು, ಒಂದು ಸಂಸ್ಥೆಯ ಜೊತೆಗೆ ಸಹಯೋಗದೊಂದಿಗೆ ಕೆಲಸ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಾಗಿರ್ಬೋದು, ಇಷ್ಟೂ ವಿಷಯಗಳನ್ನ ಕಲೀಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನ, ತಯಾರಿಗಳನ್ನ ನಾವು ಮೊದಲೇ ಕ್ಲಾಸ್ ರೂಮ್ ನಲ್ಲಿ ಮಾಡಿ ನಾವು ಸ್ಟೂಡೆಂಟ್ಸ್ ಅನ್ನ ಕಳಿಸ್ತೀವಿ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ. ಇಲ್ಲಿ ಹುಡುಗರು ನಮ್ಮ ನೇರ ಸಂಪರ್ಕಕ್ಕೆ ಸಿಗದೇ ಇರುವಂತ ಒಂದು ಕಾರಣ, ಆದಷ್ಟು ಆನ್ಲೈನ್ ತರಗತಿಗಳ ಮೂಲಕನೇ ಅವರಿಗೆ ಸಾಧ್ಯವಾದಷ್ಟು ಕೂಡ ಅಲ್ಲೇ ಎಲ್ಲಾ ರೀತಿಯಾದಂತಹ ಒಂದು ಮೌಖಿಕ ತರಬೇತಿಯನ್ನ ಕೊಟ್ಟು ಅವರಿಗೆ ಇದೇ ರೀತಿ ಮಾಡಬೇಕು ಅಂದ್ರೆ ಸಲಹೆ ಸೂಚನೆಗಳನ್ನೆಲ್ಲ ಮೊದಲೇ ನಾವು ಕೊಟ್ಟಿರ್ತೀವಿ. ಅದರ ಅನುಸರಣೆಯಲ್ಲಿ ಅವರು ಹೋದ್ರೆ ಅವರು ನಿಜವಾಗ್ಲಿಯೂ ಕೂಡ ಆಲ್ಮೋಸ್ಟ್ ಈ ನಿರಂತರ ಕಲಿಕೆಯಲ್ಲಿ ಕಲಿತಕ್ಕಂಥ ಹುಡುಗರಷ್ಟೇ ಇವರು ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಪೂರೈಸ್ಕೊಳ್ತಾರೆ, ಜೊತೆಗೆ ಎಲ್ಲಾ ತರಬೇತಿಗಳಿಗೂ ಸಹ ಅರ್ಹರಾಗಿರ್ತಾರೆ ಅಂತಕ್ಕಂಥ ವಿಷಯನ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, BSW ಅನ್ನ ಅತಿ ಹೆಚ್ಚು ಜನ ಆಯ್ಕೆನೆ ಮಾಡ್ಕೊಂಡಿರಲ್ಲ. ಆದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ, ನಮ್ಮಲ್ಲಿ BA ಓದಿರ್ತಕ್ಕಂಥವ್ರು, ಅಥವಾ BCom ಓದಿರ್ತಕ್ಕಂಥವ್ರು, BSc ಓದಿರ್ತಕ್ಕಂಥವ್ರು, ಇಂಥವ್ರು ಜಾಸ್ತಿ ಬರ್ತಾರಲ್ಲ. ಯಾಕೆ ಅಂತ ಹೇಳಿದ್ರೆ BA ನಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು, ಅರ್ಥಶಾಸ್ತ್ರ ಆಗಿರ್ಬೋದು, ಮನಃಶಾಸ್ತ್ರ ಆಗಿರ್ಬೋದು, ಉದಾಹರಣೆ ಹೇಳ್ಬೇಕು ಅಂದ್ರೆ ತತ್ವಶಾಸ್ತ್ರ ಓದಿರ್ತಕ್ಕಂಥವ್ರು ಕೂಡ ಇಲ್ಲಿ ಬರ್ತಾರೆ. ಅವರಿಗೆ ಯಾಕೆ ಅಂತ ಹೇಳಿದ್ರೆ MSW ಅಂತಂದ್ರೆ ಅಷ್ಟು ಇವತ್ತು ಜನಪ್ರಿಯತೆಯನ್ನ ಪಡ್ಕೊಂಡಿದೆ. ಇವತ್ತು ಎಲ್ಲ ಕಡೆಯಿಂದಲೂ ಕೂಡ MSW ಅನ್ನೇ ನಾನು ತಗೊಳ್ಬೇಕು, MSW ಇಂದನೇ ನಾನು ನನ್ನ ಕೆರಿಯರ್ ನಾನು ಕಟ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ಉದ್ಯೋಗವನ್ನ ಅರಸಿ ಬರ್ತಕ್ಕಂಥವ್ರನ್ನು ನಾವು ನೋಡಿದೀವಿ. ಹಾಗಾಗಿ ಇಂಥ ಒಂದು ವಿಷಯಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ
ಸಮಾಜದೊಟ್ಟಿಗೆ ಸಮಾಜ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ಈ ವಿಷಯವನ್ನ ಇಟ್ಟಿದ್ದೀರಿ ಅಂತ ಹೇಳಿದ್ರಿ. ಈ ಮನುಷ್ಯನಿಗೆ ಅದು ಸ್ವಾಭಾವಿಕವಾಗೇ ಇರುತ್ತೆ. ಇದನ್ನ ಕಲಿಸಿ ಅವನಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಹೇಗ್ ಮಾಡ್ತೀವಿ? ಇದನ್ನ ನಾನು ನಿಮ್ಗೆ ಬಹಳ ನೇರವಾಗಿ ಹೇಳಬೇಕು ಅನ್ನೋದೇ ಆದ್ರೆ, ನನ್ನ ಹತ್ರನೂ ನನ್ನ ಜೇಬಿನಲ್ಲೂ ದುಡ್ಡಿದೆ, ನಿಮ್ಮ ಜೇಬಿನಲ್ಲೂ ದುಡ್ಡಿದೆ. ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇಬ್ಬರಿಗೂ ಇದೆ. ಆದ್ರೆ ಏನು ಅಂತ ಹೇಳಿದ್ರೆ, ನೇರವಾಗಿ ನಾನು ನನ್ನ ಜೇಬಿನಿಂದ ತೆಗೆದಂತ ಹಣವನ್ನ ನಾನು ಅವರಿಗೆ ನೇರವಾಗಿ ಕೊಟ್ರೆ ಅದು ಸಮಾಜ ಸೇವೆ ಆಗುತ್ತೆಯೇ ಹೊರತು ಸಮಾಜ ಕಾರ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಮಾಜ ಕಾರ್ಯ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಟು ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತೀನಿ, ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಟು ಹೆಲ್ಪ್ ದೆಮ್ಸೆಲ್ಸ್. ಅಸಹಾಯಕರಿಗೆ ಸ್ವಸಹಾಯ ಮಾಡಿಕೊಳ್ಳುವಂತೆ ಸಹಾಯ ಮಾಡುವುದೇ ಸಮಾಜ ಕಾರ್ಯ. ನಾನು ನೇರವಾಗಿ ನನ್ನ ಜೇಬಿನಿಂದನೇ ತೆಗೆದುಕೊಟ್ಟು ನಾನು ಸಹಾಯವನ್ನ ಮಾಡಬಹುದು, ಸೇವೆ ಆಯ್ತು ಅದು. ಹಾಗಾಗಿ ಈ ಹಿಂದೆ ನಮ್ಮಲ್ಲಿ ಚಾರಿಟಿ ಆರ್ಗನೈಸೇಷನ್ ಸೊಸೈಟಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನೆಲ್ಲ ಹಿಂದೆ ಐತಿಹಾಸಿಕ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಹೇಗೆ ಹೌ ದ ಚಾರಿಟಿ ಬಿಕೇಮ್ ಅ ಸೋಷಿಯಲ್ ವರ್ಕ್ ಅಂತಕ್ಕಂಥದ್ದನ್ನ ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ದೇವೆ. ಅಮೇರಿಕಾ, UK ಇಂಥ ಒಂದು ದೇಶಗಳಲ್ಲಿ ನಿಜವಾಗ್ಲೂ ಆ ಒಂದು ಬಡತನದಿಂದ ನೀಗ್ತಿದ್ದಂಥವ್ರಿಗೆ ಯಾವ ರೀತಿಯಾದಂಥ ಸಹಾಯವನ್ನ ಅಂದಿನ ಚಾರಿಟಿ ಆರ್ಗನೈಸೇಷನ್ ಸೊಸೈಟಿಯಿಂದ ಇಲ್ಲಿವರೆಗೂ ಆಗ್ತಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನಿನವರೆಗೂ ಕೂಡ ನಾವೆಲ್ಲವನ್ನೂ ನೋಡ್ತಾ ಬಂದಿದ್ದೇವೆ. ಸೊ ಹಾಗಾಗಿ ಇಂಥ ವಿಷಯಗಳಲ್ಲಿ ಹಣವನ್ನ ಕೊಡುವುದರ ಬದಲು ಅವರ ಸಹಾಯವನ್ನ ಅವರೇ ಮಾಡ್ಕೊಳ್ಳೋ ಹಾಗೆ ನಾವು ಅವ್ರಿಗೆ ಯಾವ್ದಾದ್ರು ಒಂದು ರೀತಿ ಸಹಾಯವನ್ನ ಮಾಡಬಹುದಾ ಅಂತಕ್ಕಂಥದ್ದೇ ಇದರ ವಿಷಯ. ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಇದಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಬಯಸುವಂಥವರು ಮೊದಲು ಈ ವಿಷಯನ ಅರ್ಥಕೊಂಡು ಪ್ರವೇಶ ಪಡ್ಕೊಂಡ್ರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಹೊರಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹೌದು. ಇನ್ನು ಶೈಕ್ಷಣಿಕ ಚಟುವಟಿಕೆಗಳತ್ತ ಬರೋಣ ಸರ್. ಮೊದಲು ಈಗ ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡಂತಹ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಶ್ರೋತೃಗಳಾಗಿರ್ಬೋದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಸಮಾಜ ಕಾರ್ಯ ಅಧ್ಯಯನ ವಿಭಾಗಕ್ಕೆ ಪ್ರವೇಶ ಪಡ್ಕೊಳ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡಬೇಕು ಸರ್? ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ 2 ರೀತಿ ಕೋರ್ಸ್ಗಳಿದೆ. ಒಂದು ಸ್ನಾತಕ ಪದವಿ, ಇನ್ನೊಂದು ಸ್ನಾತಕೋತ್ತರ ಪದವಿ. ಸ್ನಾತಕ ಪದವಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಅವರು ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷದ ವ್ಯಾಸಂಗವನ್ನ ಮುಗಿಸಿ ಉತ್ತೀರ್ಣರಾಗಿ ಅವ್ರ ನಂತರ ಬರಬೇಕು. 10+2 PUC ಅಂತ ನಾವು ಪ್ರಿ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಯಾವ್ದಾದ್ರು ಕಾಲೇಜ್ನಲ್ಲಿ ಓದಿದ್ರೆ ಅವರು ಅದರಿಂದ ಪಾಸ್ ಆಗಿ ಉತ್ತೀರ್ಣರಾಗಿ ಬಂದಿರಬೇಕು. ಅವರಿಗೆ BSW ನಮ್ಮಲ್ಲಿ ಆಯ್ಕೆ ಇದೆ. BSW ಅನ್ನ ಅವ್ರು ಆಯ್ಕೆ ಮಾಡ್ಕೊಳ್ಬಹುದು. ಸೊ BSW ಅನ್ನ ಮಾಡ್ತೀನಿ ಅಂತ ಬಂದವರಿಗೆ PUC ಪಾಸ್ ಆಗಿದ್ರೆ ಸಾಕು. ಈಗ 10+2 ಮಾದರಿಯಲ್ಲಿ ಇಂಥದ್ದೇ ಸಬ್ಜೆಕ್ಟ್ ಅನ್ನ ನಿಗದಿತವಾಗಿ ಯಾವ್ದಾದ್ರು ಅಭ್ಯಾಸ ಮಾಡಿರ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ, ಆ ರೀತಿ ಏನೂ ಇಲ್ಲ. ಒಟ್ಟಾರೆಯಾಗಿ 10+2 ಯಾವುದೇ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವ್ದಾದ್ರು ತಗೊಂಡಿದ್ರು ಪರವಾಗಿಲ್ಲ, ಪ್ರವೇಶ ಪಡ್ಕೊಳ್ಬಹುದು. ಈ BSW ಗೆ ಪ್ರವೇಶ ಪಡ್ಕೊಂಡಂತ ಸಂದರ್ಭದಲ್ಲಿ ಈಗ ನಾವೇನು BSc ಅಂತ ಕಲಿತೀವೋ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. BSW ಅಂತ ಈ ಅಂಡರ್ ಗ್ರಾಜುಯೇಟ್ ಕೋರ್ಸಿಗೆ ಸೇರಿದಾಗ ಈ BSW ಜೊತೆಗೆ ಬೇರೆ ಏನಾದ್ರೂ ಇರುತ್ತಾ ಕಾಂಬಿನೇಷನ್ಗಳು? ಇಲ್ಲ ಸರ್, BSW ನಲ್ಲಿ ಆ ರೀತಿ ಕಾಂಬಿನೇಷನ್ಸ್ ಏನೂ ಇರೋದಿಲ್ಲ. ಒಟ್ಟಾರೆಯಾಗಿ ನಮ್ಮಲ್ಲಿ ಇದು ಇಟ್ಸ್ ಅನ್ ಇಂಡಿವಿಜುವಲ್ ಸಬ್ಜೆಕ್ಟ್. ಸಂಪೂರ್ಣವಾಗಿ ಅವರು ಸಮಾಜ ಕಾರ್ಯವನ್ನೇ ಅಧ್ಯಯನ ಮಾಡ್ತಾರೆ, ಅಲಾಂಗ್ ವಿತ್ ಲ್ಯಾಂಗ್ವೇಜಸ್ ಅಂಡ್ ಅಲಾಂಗ್ ವಿತ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಕೂಡ ಇರ್ತದೆ. ಅದು ಬೇಸಿಕ್ ನಲ್ಲಿ ಬರ್ತದೆ ಅಷ್ಟೇ. ಈಗ ಉದಾಹರಣೆಗೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿರ್ಬೋದು, ಆ ರೀತಿ ಬರ್ತದೆ ಅಷ್ಟೇ. ನಮ್ಮಲ್ಲಿ ಸಮಾಜ ಕಾರ್ಯ ಅಂತಕ್ಕಂಥದ್ದು ಮಿಶ್ರಣಾಧಾರಿತ ಒಂದು ವಿಷಯ. ಸಮಾಜ ಕಾರ್ಯವನ್ನ ಎಷ್ಟೋ ಬೇರೆ ಬೇರೆ ವಿಷಯಗಳಿಂದ ತೆಗೆದುಕೊಂಡು ಮಾಡಿರ್ತಕ್ಕಂಥ ಒಂದು ಮಿಶ್ರಣ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಸಮಾಜ ಕಾರ್ಯವನ್ನ ನಾನು ಈ ರೀತಿನೂ ನೋಡ್ಬೋದು. ಸಮಾಜಶಾಸ್ತ್ರದ ಬಗ್ಗೆನೂ ಉಲ್ಲೇಖ ಇದೆ, ಮನಃಶಾಸ್ತ್ರದ ಬಗ್ಗೆನೂ ಉಲ್ಲೇಖ ಇದೆ, ಮಾನವಶಾಸ್ತ್ರದ ಬಗ್ಗೆ ಉಲ್ಲೇಖ ಇದೆ. ಜೊತೆಗೆ ಒಂದು ಹಂತಕ್ಕೆ ನಮಗೆ ಅಪರಾಧ ಶಾಸ್ತ್ರದ ಬಗ್ಗೆನೂ ಕೂಡ ಉಲ್ಲೇಖ ಇದೆ. ನಮ್ಮಲ್ಲಿ 3ನೇ ಚಾತುರ್ಮಾಸದಲ್ಲಿ MSW ನಲ್ಲಿ ಒಂದು ಪೇಪರ್ ಇದೆ, ಲೀಗಲ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳಿ. ಸೊ ಆ ಲೀಗಲ್ ಸಿಸ್ಟಮ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಭಾರತದಲ್ಲಿ ಕಾನೂನಿನ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ಅವರಿಗೆ ವಿವರಿಸ್ತಾ ಹೋಗ್ತೀವಿ. ಇಂಥ ವಿಷಯಗಳನ್ನು ನಾವು ಪೂರಕವಾಗಿಯೇ ನಾವು ಕಲಿಸ್ತೀವಿ. ವೃಂದಗತ ಸಮಾಜ ಕಾರ್ಯ ಆಗಿರ್ಬೋದು, ವೃತ್ತಿಗತ ಸಮಾಜ ಕಾರ್ಯ ಆಗಿರ್ಬೋದು, ಸಮುದಾಯ ಸಂಘಟನೆಗಳಾಗಿರ್ಬೋದು, ಇಂಥ ವಿಷಯಗಳ ಬೇಸಿಕ್ಸ್ ನಾವು ಅವರಿಗೆ ಸಾಕಷ್ಟು ಹೇಳ್ಕೊಡ್ತಕ್ಕಂಥ ವಿಷಯವನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಬೇಸಿಕ್ಸ್ ಕಲಿದೆ ಮುಂದೆ ಹೋದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾಂಬಿನೇಷನಲ್ ಸಬ್ಜೆಕ್ಟ್ಸ್ ಗಳು ಇರೋದಿಲ್ಲ. ಎಲ್ಲವೂ ಕೂಡ ಸೋಷಿಯಲ್ ವರ್ಕ್ ರಿಲೇಟೆಡ್ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಇರ್ತದೆ. ಈ ಸಂಪೂರ್ಣವಾಗಿ ಸಮಾಜ ಕಾರ್ಯ ಅಧ್ಯಯನ ಮಾಡೋದ್ರ ಜೊತೆಗೆ ಲ್ಯಾಂಗ್ವೇಜ್ ಅಧ್ಯಯನ ಮಾಡ್ತಾ ಒಂದು ಪೇಪರ್ ಅನ್ನು ಅವರು ಓಪನ್ ಎಲೆಕ್ಟಿವ್ ಆಗಿ ಕಲಿಬೇಕಂತ. ಓಪನ್ ಎಲೆಕ್ಟಿವ್ ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ ಏನೋ ಹೊಸತಿದೆಯಲ್ಲ ಅಂತ ಬರ್ತಾರೆ. ಈಗ ಉದಾಹರಣೆಗೆ ಓಪನ್ ಎಲೆಕ್ಟಿವ್ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಇಂದಲ್ಲ, ಆರ್ಟ್ಸ್, ಕಾಮರ್ಸ್ ಮತ್ತೆ ಸೈನ್ಸ್ 3ಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ಮಾಡಿರ್ತಕ್ಕಂಥದ್ದು
ಯಾವುದೇ ವಿಷಯಕ್ಕೆ. ವಿದ್ಯಾರ್ಥಿಗಳು ಯಾವ ಡಿಗ್ರಿಯನ್ನ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅದನ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ಯಾವ ವಿಷಯ ಅವರಿಗೆ ಇನ್ನೊಂದು ನಾನು ಕಲಿಯಬಹುದಿತ್ತು ಅಂತ ಅವ್ರಿಗೆ ಅನಿಸುತ್ತೋ ಅಂತ ವಿಷಯಗಳನ್ನೇ ಅವರು ಓಪನ್ ಎಲೆಕ್ಟಿವ್ ಆಗಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಇದನ್ನ ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಬೇರೆನೂ ಕೂಡ ಆಯ್ಕೆ ಮಾಡ್ಕೊಳ್ಬಹುದು, ಸೈಕಾಲಜಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು, ಬಯೋಕೆಮಿಸ್ಟ್ರಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು, ಸೋಷಿಯಾಲಜಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು, ಅಥವಾ ಲ್ಯಾಂಗ್ವೇಜಸ್ ಏನಾದ್ರು ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಕನ್ನಡ, ಇಂಗ್ಲಿಷು, ಹಿಂದಿ, ನಮ್ಮಲ್ಲಿ ತೆಲುಗು ಕೂಡ ಇದೆ, ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು, ಸಂಸ್ಕೃತ. ಯಾವುದೇ ವಿಷಯವನ್ನ ಅವರಿಗೆ ಮನಸ್ಸಿಗೆ ಯಾವುದು ನಾನು ಇಂಥದನ್ನ ಕಲಿಬಹುದು ಅಂತ ಅನ್ಸುತ್ತೋ ಅದನ್ನ ನಿಸ್ಸಂಕೋಚವಾಗಿ ಅವ್ರು ಆಯ್ಕೆ ಮಾಡ್ಕೊಳ್ಬಹುದು ವಿತೌಟ್ ಎನಿ ಹೆಸಿಟೇಷನ್. ಇದಿಷ್ಟು ಪದವಿ ಹಂತದಲ್ಲಿ ಅವ್ರು ಕಲಿತಾರೆ. ಪೇಪರ್ಗಳೆಲ್ಲ ಯಾವ ರೀತಿ ಇರುತ್ತೆ ಸರ್? ಬಹಳ ಸರಳವಾಗಿ ಹೇಳೋದಾದ್ರೆ ನಮಗೆ ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಅಂತ ನಾವು ಸ್ಟೂಡೆಂಟ್ಸ್ಗೆ ನಾವು ಕೊಡ್ತೀವಿ. 30 ಮಾರ್ಕ್ಸ್ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ 30 ಮಾರ್ಕ್ಸ್ಗಳು ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಇರುತ್ತೆ. ಇನ್ನು 70 ಮಾರ್ಕ್ಸ್ಗೆ ಅವರು ಥಿಯರಿ ಎಕ್ಸಾಮ್ ಅನ್ನ ಅವ್ರು ಬರೀಬೇಕಾಗ್ತದೆ. ಇದಕ್ಕೆ ಅಂತಾನೆ ಹೇಳಿ ಇಂಟರ್ನಲ್ ಅಸೈನ್ಮೆಂಟ್ ಸ್ಕ್ರಿಪ್ಟ್ಸ್ ನಲ್ಲೂ ಕೂಡ ಇಷ್ಟು ಮಾರ್ಕ್ಸ್ ಅಂತ ಹೇಳಿ ಅದನ್ನ ಪಡಿಲೇಬೇಕಾಗಿರ್ತದೆ. 70 ಮಾರ್ಕ್ಸ್ನಲ್ಲೂ ಕೂಡ ಅಷ್ಟೇ ಅವರು ಕನಿಷ್ಠ 33 ಅಂಕಗಳನ್ನ ಅವ್ರು ದಾಟಿರಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರು ಟೋಟಲ್ ಪಾಸಿಂಗ್ ಮಾರ್ಕ್ಸ್ ನ ಲೆಕ್ಕಾಚಾರ ಹಾಕಿರ್ತಾರೆ. ಎರಡೂ ವಿಷಯಗಳಲ್ಲಿ ಇವರು ಒಂದು ಸ್ಕೋರ್ ಅನ್ನ ಪಡಿಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅದು ಮ್ಯಾಂಡೇಟ್ರಿ. ಅವರಿಗೆ ಥಿಯರಿಯ ಜೊತೆಗೆ ಇಂಟರ್ನಲ್ಸ್ ಬರೋದೇ ಆದ್ರೆ ಒಂದೊಳ್ಳೆ ಅಂಕವನ್ನ ಅವ್ರು ಪಡೆದು ಉತ್ತೀರ್ಣರಾಗ್ತಾರೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರೇರಣೆ ಕೊಡ್ತಕ್ಕಂಥ ವಿಷಯ ಅಂತ ನಾನು ಹೇಳ್ತೀನಿ. ಈಗ 4 ಸೆಮಿಸ್ಟರ್ ವರೆಗೂ ಅವರು ಲ್ಯಾಂಗ್ವೇಜ್ ಜೊತೆ ಇದನ್ನ ಅಧ್ಯಯನ ಮಾಡ್ತಾರೆ. 3ನೇ ವರ್ಷಕ್ಕೆ ಬಂದಾಗ ಕೊನೆ 2 ಸೆಮಿಸ್ಟರ್ ನಲ್ಲಿ ಲ್ಯಾಂಗ್ವೇಜ್ ಇರೋದಿಲ್ಲ ಅವರಿಗೆ. ಇಲ್ಲ ಸರ್. ಆಗ ಈ ಪೇಪರ್ಗಳೆಲ್ಲ ಹೇಗೆ ಬದಲಾವಣೆ ಹೊಂದವೆ ಸರ್? ಪೇಪರ್ಗಳು ಒಂದಷ್ಟು ಜಾಸ್ತಿ ಆಗ್ತವೆ. ಜೊತೆಗೆ ಕಡೆ 2 ಸೆಮ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಪ್ರಾಜೆಕ್ಟ್ ಕೂಡ ಬರ್ತದೆ. ಡೆಸರ್ಟೇಷನ್ ಅಂತ ಕರಿತೀವಿ. ರಿಸರ್ಚ್ ಪ್ರಾಜೆಕ್ಟ್ ಗಳನ್ನು ಕೂಡ ಅವ್ರು ಮಾಡಬೇಕಾಗ್ತದೆ. ಅಂಕವನ್ನ ಅದರಲ್ಲೂ ಕೂಡ ಪಡಿಬೇಕಾಗ್ತದೆ. ಸೊ ಹಾಗಾಗಿ ಇಂಥ ವಿಷಯಗಳನ್ನ ಹೆಚ್ಚಾಗಿನೇ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಅವರು. ಸರ್, ಈ ಪದವಿ ಹಂತದಲ್ಲೂ ಅವರಿಗೆ ಕ್ಷೇತ್ರ ಕಾರ್ಯಗಳಿರ್ತವ? ಪದವಿ ಹಂತದಲ್ಲೂ ಕೂಡ ಕ್ಷೇತ್ರ ಕಾರ್ಯಗಳಿರ್ತವೆ. ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಇರ್ತವೆ. ಫೀಲ್ಡ್ ವರ್ಕಿಗೆ ಅವ್ರು ಹೋಗಲೇಬೇಕು. ಆದರೆ MSW ನಲ್ಲಿ ಯಾವ ರೀತಿ ಎಷ್ಟು ದಿನಗಳ ಕಾಲ ನಾವು ಅವರಿಗೆ ಹೋಗಬೇಕು ಅಂತ ಹೇಳಿ ತಾಕೀತನ್ನ ಮಾಡಿರ್ತೀವೋ ಅಷ್ಟೊಂದು ಇಲ್ಲಿ ಇರಲ್ಲ. ಯಾಕಂದ್ರೆ ಇದು ಡಿಗ್ರಿ, ಯಾಕಂದ್ರೆ ಬೇಸಿಕ್ಸ್ ಮಾತ್ರ ಇರುತ್ತೆ. ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ 5 ದಿನಗಳ ಕಾಲ ಅವ್ರು ಹೋಗಿ ಬರಬೇಕಾಗ್ತದೆ. ಹೋಗಿ ಬಂದಂಥ ಸಂದರ್ಭ ಅವರು ಸಾಧ್ಯವಾದಷ್ಟು ಎಷ್ಟು ಮಾಹಿತಿಯನ್ನು ಅವ್ರು ಕಲೆ ಹಾಕ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾದಂಥ ಸಂಸ್ಥೆಗೆ ಹೋಗ್ತಾರೆ, ಆ ಸಂಸ್ಥೆ ಬಗ್ಗೆ ಬೇಕಾದಷ್ಟು ಮಾಹಿತಿಗಳನ್ನ ಅವ್ರು ತೆಗೆದುಕೊಂಡು ಒಂದು ವರದಿಯನ್ನ ತಯಾರಿಸಿ ಅದನ್ನ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಅದರ ಆಧಾರದ ಮೇಲೆ ಮೌಖಿಕ ಪರೀಕ್ಷೆ ಅಂದ್ರೆ ವೈವಾವೋಸ್ ಎಕ್ಸಾಮಿನೇಷನ್ ನಮ್ಮಲ್ಲಿ ನಡೆಯುತ್ತೆ. ಸರ್, ಈಗ ಪ್ರಿ ಯೂನಿವರ್ಸಿಟಿ ಹಂತದಲ್ಲಿ ಈ ವಿಷಯಗಳನ್ನು ಏನು ಕಲ್ತಿರೋದಿಲ್ಲ. ಯಾವುದೋ ಒಂದು ಆರ್ಟ್ಸೋ ಸೈನ್ಸೋ ಕಾಮರ್ಸೋ ಒಂದು ಸಬ್ಜೆಕ್ಟ್ ಅನ್ನು ಓದಿ ಬಂದಿರ್ತಾರೆ. ಜೊತೆಗೆ ಅವರು ಎಲ್ಲಾದ್ರೂ ಕೆಲಸ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಸೀದಾ ಬಂದು ಇದಕ್ಕೆ ಜಾಯ್ನ್ ಆಗಿರ್ತಾರೆ. ನೀವು ಹೇಳಿದ್ರೆ ಉಳಿದ ಸಬ್ಜೆಕ್ಟ್ಗಳ ತರ ಅಲ್ಲ, ಇದನ್ನ ಅರಿತುಕೊಂಡು ಅವರು ಅಧ್ಯಯನ ಮಾಡ್ಬೇಕಾಗ್ತದೆ ಅಂತ. ಇನ್ ಕೇಸ್ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಯ್ತು, ಬರ್ಲಿಕ್ಕಾಗ್ಲಿಲ್ಲ, ನಾವು ಪದವಿನಲ್ಲಿ ಓದ್ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ನಲ್ಲಿ ಕಂಪ್ಲೀಟ್ ಮಾಡ್ಕೋತಿದ್ವಿ, ಈ ತರ ಎಲ್ಲ ಅವಕಾಶಗಳಿದೆಯಾ? ಖಂಡಿತ. ಯಾಕೆ ಅಂತ ಹೇಳಿದ್ರೆ ನಮ್ದು ದೂರ ಶಿಕ್ಷಣ ಕಾರ್ಯಕ್ರಮ. ನಾವು MSW ನಲ್ಲಾಗಿರ್ಬೋದು ಅಥವಾ BSW ನಲ್ಲಾಗಿರ್ಬೋದು, ಎರಡರಲ್ಲೂ ಕೂಡ ನಾವು ಹುಡುಗರಿಗೆ ಹೆಚ್ಚಿನ ವಿಸ್ತರಣೆಯನ್ನ ನೀಡ್ತೀವಿ, ಸಮಯಾವಕಾಶವನ್ನ ನೀಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಿರಂತರ ಕಲಿಕೆಯಲ್ಲಿ 2 ವರ್ಷ ಇರ್ತದೆ, 2 ವರ್ಷದಲ್ಲೇ ಮುಗಿಸ್ಕೊಳ್ಬೇಕಾಗ್ತದೆ. ಆದ್ರೆ ಇಲ್ಲಿ ಆ ರೀತಿ ಅಲ್ಲ. ನಮ್ಮಲ್ಲಿ ಹೊರಗಡೆ ಕೆಲಸ ಮಾಡ್ಕೊಂಡು ಕೂಡ ಮನೆಯಲ್ಲಿ ಇದ್ಕೊಂಡು ಕೂಡ ಕಲಿಬಹುದು. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಅವಕಾಶ ವಂಚಿತರಾಗಿರ್ತಾರೆ. ಅಂತವರಿಗೆ ವಿಸ್ತರಣೆಯನ್ನ ಜಾಸ್ತಿ ಕೊಡ್ತೀವಿ. 3 ವರ್ಷದಲ್ಲಿ ಡಿಗ್ರಿ ಮುಗಿಸ್ಬೇಕಾಗಿದ್ದವರು 4ನೇ ವರ್ಷದಲ್ಲಿ ಮುಗಿಸ್ಬೋದು. ನಮ್ಮಲ್ಲಿ ರೆಗ್ಯುಲರ್ ಯೂನಿವರ್ಸಿಟಿಗಿಂತ ಸ್ವಲ್ಪ ಕನ್ವೀನಿಯನ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಪ್ರವೇಶಾತಿಯನ್ನು ನಮ್ಮಲ್ಲಿ ಪಡ್ಕೊಳ್ತಾರೆ. ಒಳ್ಳೆಯದು ಸರ್. ಸಾಕಷ್ಟು ಮಾಹಿತಿಯನ್ನ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪಿ ಸುಕೇಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯ
ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.